ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತ, 2 ಮಕ್ಕಳು ಸೇರಿ 7 ಜನ ಸಾವು, 9 ಮಂದಿಗೆ ಗಾಯ. ಮಾನವ ಹಕ್ಕು ಉಲ್ಲಂಘನೆ ಆಯೋಗಕ್ಕೆ ಪ್ರತಿ ತಿಂಗಳು 500 ದೂರುಗಳ ಸಲ್ಲಿಕೆ. ಸೃಷ್ಟಿ ಇನ್ನೋವೇಷನ್ ಎಕ್ಸ್ಚೇಂಜ್ 2026 ಧಾರವಾಡದ ಎಸ್ಡಿಎಂ ಅಭಿಯಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಸಮಾರೋಪ. ರಾಷ್ಟ್ರೀಯ ಭಾರತೀಯ ಶೈಲಿ ಕುಸ್ತಿ ಪಂದ್ಯಾವಳಿ ಧಾರವಾಡದ ಕೆಸಿಡಿ ಕಾಲೇಜು ಮೈದಾನದಲ್ಲಿ ಮೇ 3ರಂದು ಆಯ್ಕೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ ಬಳಿಯ ಗೋಡೆ ಕುಸಿದು 2 ಮಕ್ಕಳೂ ಸೇರಿದಂತೆ 7 ಜನ ಬೀದಿ ವ್ಯಾಪಾರಸ್ಥರು, ದಾರಿಹೋವುಕರು ಮೃತಪಟ್ಟು 9 ಜನ ಗಾಯಗೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದುರ್ಘಟನೆ ಸ್ಥಳಕ್ಕೆ ರಾತ್ರಿ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಬಳಿಕ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಗಾಯಗೊಂಡವರ ಕುಶಲ ವಿಚಾರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ, ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆ ಹಾಗೂ ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ಹಲವರು ಪ್ರಾಣ ಕಳೆದುಕೊಂಡು ಗಾಯಗೊಂಡ ದುರ್ಘಟನೆ ತೀವ್ರ ಆಘಾತ ಉಂಟುಮಾಡಿದ್ದು, ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಬೆಂಗಳೂರಿನ ನಾಗರಿಕರು ನಿಯಂತ್ರಣ ಕೊಠಡಿ ಸಂಖ್ಯೆ 1533ಕ್ಕೆ ಕರೆ ಮಾಡಲು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ವಿನಂತಿಸಿದೆ. ಬೆಂಗಳೂರಿನ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು ಸಂಭವಿಸಿದ ಜೀವಹಾನಿ ದುಃಖಕರ. ಮೃತರ ಕುಟುಂಬಗಳಿಗೆ ತಮ್ಮ ಸಂತಾಪ ಹಾಗೂ ಗಾಯಗೊಂಡವರು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಪ್ರಾರ್ಥಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಖಾತೆ ಸಚಿವ ಡಾ ಎಲ್. ಮುರುಗನ್ ಅವರನ್ನು ಭಾರತ ಸರ್ಕಾರದ ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿ ಆಯೋಗದಲ್ಲಿ ಪ್ರತಿ ತಿಂಗಳು ಸುಮಾರು 500 ದೂರುಗಳು ಸಲ್ಲಿಕೆಯಾಗುತ್ತಿವೆ ಎಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾ ಟಿ. ಶ್ಯಾಮ್ ಭಟ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಈಗಾಗಲೇ ರಾಜ್ಯದ 29 ಜಿಲ್ಲೆಗಳಿಗೆ ಭೇಟಿ ನೀಡಿದ್ದು, ಆಯೋಗದಲ್ಲಿ ಈ ಹಿಂದೆ ದಾಖಲಾಗಿದ್ದ 8,000 ಪ್ರಕರಣಗಳ ಪೈಕಿ ಪ್ರಸ್ತುತ 3,000ದಷ್ಟು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದರು. ಮೇಕ್ ಇನ್ ಇಂಡಿಯಾ ಹಾಗೂ ಸ್ಟಾರ್ಟ್ಅಪ್ ಇಂಡಿಯಾ ಧ್ಯೇಯದಡಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಆಯೋಜಿತವಾಗಿದ್ದ ಸೃಷ್ಟಿ ಇನ್ನೋವೇಷನ್ ಎಕ್ಸ್ಚೇಂಜ್ 2026 ಇಂದು ಸಮಾರೋಪಗೊಳ್ಳಲಿದೆ. ಈ ತಾಂತ್ರಿಕ ಸಮ್ಮೇಳನದಲ್ಲಿ ಕಳೆದ 3 ದಿನಗಳ ಕಾಲ ಸಿದ್ಧಪಡಿಸಿದ ಮಾದರಿಗಳನ್ನು ಪ್ರದರ್ಶನಿಯಲ್ಲಿ ಅಣಿಗೊಳಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಎಸ್ಡಿಎಂ ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ರಮೇಶ್ ಚಕ್ರಸಾಲಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೃಷ್ಟಿ ಇನ್ನೋವೇಷನ್ ಎಕ್ಸ್ಚೇಂಜ್ 2026 ಎನ್ನುವ ರಾಜ್ಯ ಮಟ್ಟದ ತಾಂತ್ರಿಕ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಐಸಿಟಿಇ, ವಿಎಸ್ಎಸ್ ಟ್ರಸ್ಟ್, ವಿಟಿಯು ಸೂಕ್ತ ಬೆಂಬಲವನ್ನು ನೀಡಿವೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಇದರಲ್ಲಿ ಮುಖ್ಯವಾಗಿ ಸೃಷ್ಟಿ ಎಕ್ಸಿಬಿಷನ್, ಸೃಷ್ಟಿ ಹ್ಯಾಕಥಾನ್, ಸೃಷ್ಟಿ ಐಡಿಯಾಥಾನ್ ವಿಷಯಗಳ ಮೇಲೆ ಸ್ಪರ್ಧೆಗಳು ನಡೆಯುತ್ತವೆ. ಸೃಷ್ಟಿ ಹ್ಯಾಕಥಾನ್ 36 ಗಂಟೆಗಳ ಸತತ ಸುದೀರ್ಘ
ಸುದೀರ್ಘ ಚಟುವಟಿಕೆಯಾಗಿರುತ್ತದೆ. ಇದರೊಂದಿಗೆ ಪರಿಣಿತರಿಂದ ಉಪನ್ಯಾಸಗಳನ್ನು ಆಯೋಜಿಸಲಾಗಿದೆ. ಸೃಷ್ಟಿ ಇನೋವೇಷನ್ ಎಕ್ಸ್ಚೇಂಜ್ 2026 ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ವಿವಿಧ ತೆರನಾದ ಜಾಣತನವನ್ನು ಸಮಸ್ಯೆ ಪರಿಹಾರಕ್ಕೆ ಹೇಗೆ ಉಪಯೋಗಿಸಬಹುದು ಎಂದು ನಿರೂಪಿಸುವುದರ ಜೊತೆಗೆ ಯುವಶಕ್ತಿಯಿಂದ ಸುಸಜ್ಜಿತ ದೇಶ ಕಟ್ಟುವ ಕಾರ್ಯ ಹೇಗೆ ಸಾಧಿಸಬಹುದು ಎಂಬುದನ್ನು ಮನವರಿಕೆ ಮಾಡಲು ಸಹಾಯವಾಗುತ್ತದೆ. 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದು 100ಕ್ಕೂ ಹೆಚ್ಚು ಪರಿಣಿತರು ಮೌಲ್ಯಮಾಪನ ಮಾಡುವರು. ಒಟ್ಟಾರೆ 25 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಗೆಲ್ಲಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನ ಕರ್ನಾಟಕ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದಿನ ಹುಬ್ಬಳ್ಳಿ ಸಾರಿಗೆ ಸೇವೆಗೆ ಅಮೃತ ವರ್ಷಾಚರಣೆ ನಾಳೆಗೆ ಸಂಪನ್ನಗೊಂಡು ತನ್ನ ಸಾರ್ಥಕ ಸೇವೆಯ 76ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಲಿದೆ. ಸ್ವಾತಂತ್ರ್ಯಾನಂತರ ಸ್ಥಾಪನೆಗೊಂಡ ಬಾಂಬೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ BSRTC ಉಪವಿಭಾಗದ ಕಚೇರಿ 1951 ಮೇ 1ರಂದು ಹುಬ್ಬಳ್ಳಿಯ ನಾಯಕ್ ಕಟ್ಟಡದಲ್ಲಿ ಕಾರ್ಯಾರಂಭಿಸಿತು. ಗದಗ್, ಲಕ್ಷ್ಮೇಶ್ವರ, ಸವಣೂರು ಹಾಗೂ ಹುಬ್ಬಳ್ಳಿ ಡಿಪೋ ಈ ವಿಭಾಗಕ್ಕೆ ಸೇರಿದ್ದವು. ಕರ್ನಾಟಕ ಏಕೀಕರಣದ ರೂವಾರಿ ಗದಗಿನ ಶಾಂತಪ್ಪಣ್ಣ ಯಳಮಲಿ ಗದಗ್ ಡಿಪೋಕ್ಕೆ ಪ್ರಾಮುಖ್ಯತೆ ನೀಡಿದ್ದರು. ಕೆಎಸ್ಆರ್ಟಿಸಿಯ ನಿವೃತ್ತ ಆಡಳಿತಾಧಿಕಾರಿ 98 ವರ್ಷಗಳ ಹಿರಿಯರು ಧಾರವಾಡದ ರಾಮಚಂದ್ರ ಧೋಂಗಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಕೆಲವು ಒಂದು ಯೂನಿವರ್ಸಿಟಿ ಆಯ್ತು, ಆಮೇಲೆ ಆಕಾಶವಾಣಿ ಆಯ್ತು. ಸಾರ್ವಜನಿಕ ಸಾರಿಗೆಯೊಳಗೆ ಏನಿದ್ದಿಲ್ಲ, ಎಲ್ಲಾ ಖಾಸಗಿ ಬಸ್ಗಳಿದ್ವು. ಅವಾಗ ಇಲ್ಲಿ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಶುರು ಆಯ್ತು. ಹುಬ್ಬಳ್ಳಿ ಯಾವಾಗ ಶುರು ಆಯ್ತು ಅಂದ್ರ 51 ಮೇ 1ನೇ ತಾರೀಕು. ಅವಾಗ ಮುಂಬೈ ಸರ್ಕಾರದೊಳಗ BG ಖೇರ್ ಅಂತ ಮುಖ್ಯಮಂತ್ರಿಗಳಿದ್ರು. ಮೊರಾರ್ಜಿ ದೇಸಾಯಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳಿದ್ರು. DD ಸಾಠೆ ಅಂತ ICS ಆಫೀಸರ್, ಅವರು ಮೋಟಾರ್ ಟ್ರಾನ್ಸ್ಪೋರ್ಟ್ ಕಂಟ್ರೋಲರ್ ಅಂತಿದ್ರು. ಮೇಜರ್ ಜನರಲ್ ಯಂಗ್ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಇದ್ರು. RE ವೇಟ್ಸ್ ಅಂತ ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಇದ್ರು. ಆಮೇಲೆ ಮಿಸ್ಟರ್ ಪ್ಯಾಟಿನ್ಸನ್ ಅಂತ ಹೇಳಿ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್. ಬ್ರಿಟಿಷ್ ಕಾಲದವರ ನಮ್ದು ಮುಂಬೈ ಕರ್ನಾಟಕ 4 ಜಿಲ್ಲೆ, ನಮ್ಮ ಬಿಜಾಪುರ, ಬೆಳಗಾವಿ, ಧಾರವಾಡ, ಕಾರವಾರ. ಸಾಧಾರಣ 46ನೇ ಇಸ್ವಿಯೊಳಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರೈವೇಟ್ ಬಸ್ ತೆಗೆದು ರಾಷ್ಟ್ರೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಡಿಸಿಷನ್ ತಗೊಂಡ್ರು. ಬಾಂಬೆ ಕರ್ನಾಟಕದೊಳಗ ಸಾಧಾರಣ 48ನೇ ಇಸ್ವಿಯೊಳಗ ಬಿಜಾಪುರ ಡಿವಿಷನ್ ಶುರು ಮಾಡಿದ್ರು. ಹಂತವಾಗಿ ಮಾಡ್ತಿದ್ರು. ಇಂದು ಆಯುಷ್ಮಾನ್ ಭಾರತ ದಿನ ಆಚರಿಸಲಾಗುತ್ತಿದೆ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ABPMJAY ಬಗ್ಗೆ ಜನಜಾಗೃತಿ, ಗ್ರಾಮೀಣ ಬಡಜನರಿಗೆ ಕೈಗೆಟುಕುವ ಆರೋಗ್ಯ ಸೇವೆ ಒದಗಿಸುವುದು ಈ ಪ್ರಕಲ್ಪದ ಗುರಿ. 2018ರಲ್ಲಿ ಪ್ರಾರಂಭಿಸಲಾದ ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ಯ ವಿಮಾ ಯೋಜನೆ ಅರ್ಹ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಒದಗಿಸುತ್ತಿದೆ. ರಾಷ್ಟ್ರೀಯ ಭಾರತೀಯ ಶೈಲಿ ಕುಸ್ತಿ ಪಂದ್ಯಾವಳಿಗೆ ರಾಜ್ಯ ಭಾರತೀಯ ಶೈಲಿ ಕುಸ್ತಿ ಸಂಘ ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಮೇ 3ನೇ ತಾರೀಕು ಕುಸ್ತಿಪಟುಗಳನ್ನು ಆಯ್ಕೆ ಮಾಡಲಿದೆ ಎಂದು ಸಂಘದ ಅಧ್ಯಕ್ಷ ರತನ್ ಕುಮಾರ್ ಮಠಪತಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಈ ವಿಷಯ ತಿಳಿಸಿದ ಅವರು, ಮಹಾರಾಷ್ಟ್ರದ ಸತಾರಾದಲ್ಲಿ ಮೇ 14ರಿಂದ 17ರವರೆಗೆ 52ನೇ ಹಿಂದ್ ಕೇಸರಿ ಹಾಗೂ 4ನೇ ಮಹಿಳಾ ಹಿಂದ್ ಕೇಸರಿ ಭಾರತೀಯ ಶೈಲಿ ಕುಸ್ತಿ ಪಂದ್ಯಾವಳಿ ಆಯೋಜಿತವಾಗಿದೆ. ವಿವಿಧ ತೂಕದ ಕುಸ್ತಿಪಟುಗಳನ್ನು ಸಹ ರಾಜ್ಯ ಕುಸ್ತಿ ತಂಡಕ್ಕೆ ಆಯ್ಕೆ ಮಾಡಲಾಗುತ್ತಿದೆ ಎಂದರು. ಇಂದಿನಿಂದ ಆರಂಭವಾಗುವ ದ್ವಿತೀಯ PUC 2ನೇ ವಾರ್ಷಿಕ ಪರೀಕ್ಷೆ ಹಾಗೂ ಮೇ 3ರಂದು ನಡೆಯುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ಹಿನ್ನೆಲೆ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತ, 2 ಮಕ್ಕಳು ಸೇರಿ 7 ಜನ ಸಾವು, 9 ಮಂದಿಗೆ ಗಾಯ. ಮಾನವ ಹಕ್ಕು ಉಲ್ಲಂಘನೆ ಆಯೋಗಕ್ಕೆ ಪ್ರತಿ ತಿಂಗಳು 500 ದೂರುಗಳ ಸಲ್ಲಿಕೆ.
ಸೃಷ್ಟಿ ಇನೋವೇಷನ್ ಎಕ್ಸ್ಚೇಂಜ್ 2026 ಧಾರವಾಡದ ಎಸ್ಡಿಎಂ ಅಭಿಯಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಸಮಾರೋಪ. ರಾಷ್ಟ್ರೀಯ ಭಾರತೀಯ ಶೈಲಿ ಕುಸ್ತಿ ಪಂದ್ಯಾವಳಿ ಧಾರವಾಡದ ಕೆಸಿಡಿ ಕಾಲೇಜು ಮೈದಾನದಲ್ಲಿ ಮೇ 3ರಂದು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35